ಪ್ರಮುಖವಾಗಿ ಏನು ನಿನ್ನೆ ಬೆಳ್ತಂಗಡಿ ಪೊಲೀಸರು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಒಂದು ಸರ್ಚ್ ವಾರೆಂಟ್ ಅನ್ನು ಪಡೆದಿದ್ರು. ಆ ಸರ್ಚ್ ವಾರೆಂಟ್ ಏನಂತ ಹೇಳಿದ್ರೆ ಸಮೀರ್ನ ಮನೆಗೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಸಮೀರ್ನ ಮನೆಗೆ ರೈಡ್ ಮಾಡ್ಲಿಕ್ಕೋಸ್ಕರ ಈ ಒಂದು ಸರ್ಚ್ ವಾರೆಂಟ್ ಅನ್ನು ನ್ಯಾಯಾಲಯದಿಂದ ಪಡ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಬೆಳ್ತಂಗಡಿ ಪೊಲೀಸರು ಇಲ್ಲಿಂದ ಹೊರಟಿದ್ದಂಥದ್ದು ಸೀದಾ ಹೋಗಿ ಆತನ ಮನೆಗೆ ಈಗ ದಾಳಿಯನ್ನ ನಡೆಸಿರುವಂಥದ್ದು. ಏನು ಬೆಂಗಳೂರಿನ ಬನ್ನೇರುಘಟ್ಟದ ಹುಲ್ಲಳ್ಳಿ ಬಳಿ ಇರುವಂತಹ ಆತನ ಬಾಡಿಗೆ ಮನೆ ಏನಿದೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಆ ಮನೆಯಲ್ಲೇ ಇದ್ರೂ ಕೂಡ ಯಾರು ಕೂಡ ಬಾಗಿಲನ್ನು ತೆಗೆದಿರಲಿಲ್ಲ, ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿ ಬಿಂಬಿಸಿದ್ರು. ಸೊ ಬೆಳ್ತಂಗಡಿ ಪೊಲೀಸರು ಅಲ್ಲಿಂದ ವಾಪಸ್ ಹೋದಂತೆ ಒಂದು ನಾಟಕವನ್ನ ಮಾಡಿದ್ರು. ಅಲ್ಲಿಂದ ವಾಪಸ್ ಹೋದಂತೆ ಮಾಡಿ ಮತ್ತೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸಮೀರೇ ಬಾಗಿಲು ತೆಗೆದಿದ್ದಂಥದ್ದು. ಮತ್ತೆ ಆತನಿಗೆ ಕರೆ ಮಾಡಿ ಆ ಬಾಗಿಲನ್ನ ತೆಗೆಸ್ಕೊಂಡು ಈಗ ಒಳಗಡೆ ಹೋಗಿ ಸರ್ಚ್ ವಾರೆಂಟ್ನ ತೋರಿಸಿ ಎಲ್ಲ ರೀತಿಯ ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನೀವು ಕೇಳಿದಾಗೆ ಇಲ್ಲಿ ಏನಕ್ಕೆ ಅವರು ಅಲ್ಲಿ ಹೋಗಿರೋದು ಅಂತ ಹೇಳಿದ್ರೆ ಈತ ಆರಂಭಿಕ ಹಂತದಲ್ಲಿ ಕೆಲವೊಂದು ಲ್ಯಾಪ್ಟಾಪ್ ಅಂದ್ರೆ AI ವಿಡಿಯೋವನ್ನು ಏನು ಮಾಡಿದ್ದ 23 ನಿಮಿಷ 52 ಸೆಕೆಂಡ್ಗಳ AI ವಿಡಿಯೋ ಏನು ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟ ಲ್ಯಾಪ್ಟಾಪ್ ಸಾಫ್ಟ್ವೇರ್ಸ್ ಮತ್ತೆ ಎಕ್ವಿಪ್ಮೆಂಟ್ಗಳನ್ನು ಪೊಲೀಸ್ ಠಾಣೆಗೆ ತಂದು ಕೊಡಬೇಕು ಅಂತ ಹೇಳಲಾಗಿತ್ತು. ಆದರೆ ಆತ ತಂದು ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಈಗ ಅದನ್ನೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಿಕ್ಕೆ ಈಗ ಆ ಬೆಂಗಳೂರಿನ ಬಾಡಿಗೆ ಮನೆಗೆ ಹೋಗಿರುವಂಥದ್ದು. ಅಲ್ಲಿ ಸೋಕೋ ಟೀಮ್ ಏನಕ್ಕೆ ಹೋಗಿದೆ ಅಂತ ಹೇಳಿದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಮಾಜರು ಮಾಡಬೇಕಾಗಿರುತ್ತೆ ಮತ್ತು ಕೆಲವೊಂದು ಐಟಮ್ಗಳನ್ನು ಸೀಸ್ ಮಾಡಬೇಕಾಗಿರುತ್ತೆ. ಅಲ್ಲಿ ಸೀಸ್ ಮಾಡುವಂಥ ಐಟಮ್ಸು ಇಲ್ಲಿಗೆ ಅಂದರೆ ಆತನ ಮಾಡಿರುವಂತಹ ವಿಡಿಯೋ ಏನಿದೆ ಆ AI ವಿಡಿಯೋಕ್ಕೂ ಅದಕ್ಕೂ ಸಂಬಂಧ ಇದೆಯಾ ಇಲ್ವ ಅನ್ನೋದನ್ನು ಕನ್ಫರ್ಮೇಷನನ್ನು ಈ FSLನ ಸೋಕೋ ವಿಭಾಗದ ಸದಸ್ಯರು ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಬೆಳ್ತಂಗಡಿ ಪೊಲೀಸರು ಬೆಳಗ್ಗೆ ಅವರನ್ನು ಕೂಡ ಕರೆದುಕೊಂಡು ಹೋಗಿರುವಂಥದ್ದು. ಕರ್ಕೊಂಡು ಹೋಗಿ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆ ಸೋಕೋ ಟೀಮ್ ಏನಿದೆ ಆ ಸೋಕೋ ಟೀಮ್ ಅದನ್ನು ನೋಡ್ತಾರೆ. ನೋಡಿ ಆ ಒಂದು ಲ್ಯಾಪ್ಟಾಪ್ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು ಅದೇನೋ ಅನ್ನೋದನ್ನು ಕನ್ಫರ್ಮೇಷನ್ ಮಾಡ್ತಾರೆ. ಕನ್ಫರ್ಮೇಷನ್ ಅನ್ನು ಆದ ಬಳಿಕ ಅವರು ಅದನ್ನು ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡುವಂಥದ್ದು. ಆರಂಭಿಕ ಹಂತದಲ್ಲಿ ಬೆಳ್ತಂಗಡಿ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಸಮೀರ್ ಸೇರಿದಂತೆ ಸಮೀರ್ ಮನೆಯವರು ಯಾರು ಕೂಡ ಕೋಆಪರೇಷನ್ ಮಾಡಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಅದಾದ ಬಳಿಕ ಈಗ ಮನೆ ಒಳಗೆ ಹೋಗಿದ್ದಾರೆ. ಮನೆ ಒಳಗೆ ಹೋಗಿ ಆ ಸರ್ಚ್ ವಾರೆಂಟ್ ಅನ್ನು ತೋರಿಸಿ ಎಲ್ಲ ರೀತಿಯ ಸರ್ಚ್ ಅನ್ನು ಮಾಡ್ತಾ ಇರುವಂಥದ್ದು. ಕೆಲವೊಂದು ಪ್ರಮುಖ ಸಾಕ್ಷ್ಯವನ್ನು ಸಂಗ್ರಹಿಸಲಿಕ್ಕೆ ಈಗ ಬೆಳ್ತಂಗಡಿ ಪೊಲೀಸರು ಹೋಗಿರುವಂಥದ್ದು. ಇದು ಸಮೀರ್ಗೆ ಯಾವುದೇ ರೀತಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಆತ ಮನೆಯಲ್ಲೇ ಇದ್ದಿದ್ದಂಥದ್ದು. ಸೊ ಬೆಳ್ತಂಗಡಿ ಪೊಲೀಸರು ಅಲ್ಲಿಗೆ ಬರ್ತಾರೆ ಅನ್ನೋದು ಯಾವುದು ಕೂಡ ಕುರುಹುಗಳು ಆತನಿಗೆ ಸಿಕ್ಕಿರಲಿಲ್ಲ. ಯಾವುದೇ ಕ್ಲೂ ಇಲ್ಲದೆ ಈಗ ಬೆಳ್ತಂಗಡಿ ಪೊಲೀಸರು ದಿಢೀರ್ನೆ ಹೋಗಿರುವಂಥದ್ದು. ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ಅರುಣ್ ಏನಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಒಂದು ತನಿಖೆ ನಡೀತಾ ಇರುವಂಥದ್ದು. ಅವರ ಮಾರ್ಗದರ್ಶನದಲ್ಲಿ ಈಗ ದಿಢೀರ್ ಅಲ್ಲಿ ದಾಳಿ ಮಾಡಿ ಈಗ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಲಿಕ್ಕೆ ಹೋಗಿರುವಂಥದ್ದು.